ದಯವಿಟ್ಟು 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 ಅಲ್ಲಿ ನಿಂತಂಥವ್ರು ಎಕ್ಸ್ಟ್ರಾ ನಿಂತ್ಕೊಳ್ಳುವಂಥದ್ದು ಬೇಡ. ದಯವಿಟ್ಟು ಬಂದು ಕೂತ್ಕೊಳ್ಳಿ, ಆಸನದ ವ್ಯವಸ್ಥೆ ಇದೆ. ಇನ್ನು ಇವತ್ತಿನ ವಿಶೇಷ ಕಾರ್ಯಕ್ರಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಮ್ಮ ಮನಸೂರಿನ ಶಾಲೆಯ 125ನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮಾಚರಣೆ. ಅದರ ಜೊತೆಗೆ ಈ 125ನೇ ಸಂಭ್ರಮಾಚರಣೆಯ ಸಮಿತಿ, ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿ ಹಾಗೆಯೇ ಗ್ರಾಮ ಪಂಚಾಯತ್ ಮನಸೂರು ಇವರ ಸಂಯುಕ್ತಾಶ್ರಯದಲ್ಲಿ ಈ ಅದ್ಭುತವಾಗಿರುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ನೋಡಿ, ಸಾಕಷ್ಟು ವೇದಿಕೆಗಳಲ್ಲಿ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೋಡಿರ್ತೀವಿ, ಆದರೆ ಶಾಲೆಯ ವಾರ್ಷಿಕೋತ್ಸವವನ್ನು ಇಷ್ಟೊಂದು ವಿಜೃಂಭಣೆಯಾಗಿ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಹೆಮ್ಮೆಯ ವಿಚಾರ. ಅದರಲ್ಲೂ ಈ ಶಾಲೆಗಳು ಪ್ರಾರಂಭ ಆಗುತ್ತೆ ಅಂದರೆ ಒಂದು ಹೆಮ್ಮೆ. ಅದು ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಮುಖ್ಯ ಅಂದರೆ ಸರ್ಕಾರಿ ಶಾಲೆಗಳು ಅಂತಂದರೆ ಮೂಗು ಮುರಿಯೋರೇ ಜಾಸ್ತಿ ಆಗಿದ್ದಾರೆ. ತಪ್ಪು ಅನ್ನೋದಕ್ಕೂ ಆಗೋದಿಲ್ಲ, ಪರಿಸ್ಥಿತಿಗಳು ಆ ರೀತಿ ಆಗೋಗ್ಬಿಟ್ಟಿದೆ. ಆದರೆ 125ನೇ ವರ್ಷವನ್ನು ಇಷ್ಟು ವಿಜೃಂಭಣೆಯಿಂದ ಒಂದು ಶಾಲೆ ಆಚರಿಸ್ಕೊಳ್ತಾ ಇದೆ ಅಂದರೆ ಅದು ಮನ್ಸೂರಿನ ಹೆಮ್ಮೆ. ನಾವೆಲ್ಲರೂ ನೋಡ್ತಾ ಇರುವಂಥದ್ದು ನಿಜಕ್ಕೂ ಸಂತೋಷದ ವಿಚಾರ. ಜೋರಾಗಿ ಮತ್ತೊಮ್ಮೆ ಚಪ್ಪಾಳೆ ಬರಲಿ. ಈ ಶಾಲೆ ಇದೇ ಸೊಗಡನ್ನು ಇನ್ನು 100 ವರ್ಷಗಳ ಕಾಲ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಲಿ ಅಂತ ನಿಜಕ್ಕೂ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಲಕ್ಷ ಫೀಸ್ಗಳನ್ನು, ಡೊನೇಷನ್ಗಳನ್ನು ಕೊಟ್ಟು ಹೋದರೂ ಕೂಡ ಈ ಸೊಗಡನ್ನು ನಾವು ನೋಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗೋದಿಲ್ಲ. ಇವತ್ತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ 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 ಬಸವರಾಜ ದೇವರು ರೇವಣಸಿದ್ದೇಶ್ವರ ಮಹಾಮಠ ಮನಸೂರು, ಬಸವಾನಂದ ಮಹಾಸ್ವಾಮಿಗಳು ಮಹಾಮನೆ ಮನಗುಂಡಿ, ಶ್ರೀ ಗದಗಯ್ಯ ಸಂಗಯ್ಯ ಹಿರೇಮಠ್ ಸ್ವಾಮಿಗಳು ಮನಸೂರು, ಶ್ರೀ ಉಳವಯ್ಯ ಚಿಕ್ಕಮಠ್ ಸ್ವಾಮಿಗಳು ಮನಸೂರು. ಇನ್ನು ಗೌರವ ಉಪಸ್ಥಿತಿಯನ್ನು ಸನ್ಮಾನ್ಯ ಶ್ರೀ ಬಸವರಾಜ್ ಹೊರಟ್ಟಿ, ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು, ಮಾನ್ಯ ಗ್ರಾಹಕರ ವ್ಯವಹಾರಗಳ ಆಹಾರ ಮತ್ತು ಸಾರ್ವಜನಿಕರ ವಿತರಣೆ ಮತ್ತು ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಕೇಂದ್ರ ಸಚಿವರು ನಮ್ಮ ಭಾರತ ಸರ್ಕಾರ. ಇನ್ನು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂಥವರು ಸನ್ಮಾನ್ಯ ಶ್ರೀ ಸಂತೋಷ್ ಎಸ್ ಲಾಡ್, ಮಾನ್ಯ ಕಾರ್ಮಿಕ ಸಚಿವರು ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ. ವಿಶೇಷವಾಗಿ ಸನ್ಮಾನ್ಯ ಶ್ರೀ ವಿನಯ್ ಕುಲಕರ್ಣಿಯವರು, ಮಾನ್ಯ ಮಾಜಿ ಸಚಿವರು ಹಾಗೂ ಶಾಸಕರು ಧಾರವಾಡ ಗ್ರಾಮೀಣಾಭಿವೃದ್ಧಿ. ಕಾರ್ಯಕ್ರಮದ ಅಧ್ಯಕ್ಷತೆ ಸನ್ಮಾನ್ಯ ಶ್ರೀ ಉದಯ್ ಕುಮಾರ್ ವಸಂತರಾವ್ ದೇಸಾಯಿ, ಹೈಕೋರ್ಟ್ ವಕೀಲರು ಹಾಗೂ ಮನಸೂರು ಶಾಲಾ ಭೂದಾನಿಗಳು. ಸನ್ಮಾನ್ಯ ಶ್ರೀ ಕಲ್ಲಪ್ಪ ಸುತ್ತಗಟ್ಟಿ, ನಿನ್ನೆ ಕೂಡ ಇದ್ರು, ತುಂಬ ಹೆಮ್ಮೆ ಆಯಿತು ಸರ್ ನಿಮ್ಮನ್ನು ನೋಡಿ. ಇಷ್ಟೊಂದು ಜಾಗವನ್ನು ಕೊಟ್ಟಿದ್ದಿಲ್ಲ. ಇವತ್ತು ಒಂದು ಗೇಣು ಕೊಡೋಕ್ಕೆ ಯೋಚನೆ ಮಾಡ್ತಾರೆ, ನನ್ನ ಜಾಗ ಇದು ಒಂದು ಫುಲ್ಲು ಫೈಟ್ ಮಾರಾಮಾರಿ ಅಂತಾದ್ರಾಗ ಇಷ್ಟೊಂದು ಭೂಮಿಯನ್ನು ಮಕ್ಕಳು ಕಲೀಲಿ ಅಂತ ಎಷ್ಟು ದೊಡ್ಡ ಮನಸ್ಸಿನಿಂದ ಕೊಟ್ಟಿದ್ದಾರಲ್ಲ, ನಿಜಕ್ಕೂ ಹ್ಯಾಟ್ಸ್ ಆಫ್ ಯು. ಆ್ಯಂಡ್ ಮುಖ್ಯ ಅತಿಥಿಗಳಾಗಿ ನಮ್ಮ ಹುಬ್ಬಳ್ಳಿಯ ಉದ್ಯಮಿಗಳಾಗಿರುವಂಥ ಶ್ರೀ ಸುರೇಶ್ ಶೇಜ್ವಾಡ್ಕರ್ ಸರ್ ಇದ್ದಾರೆ. ಹಾಗೆಯೇ ಸನ್ಮಾನ್ಯ NH ಕೋನ್ ರೆಡ್ಡಿ ಅವರು, ಶ್ರೀಮತಿ ಶಿವಲೀಲಾ ವಿನಯ್ ಕುಲಕರ್ಣಿ, ಸನ್ಮಾನ್ಯ ಶ್ರೀ ನಾಗರಾಜ್ ಚಬ್ಬಿ, ಕೃಷ್ಣ ಡಿ ಕೋಳನಟ್ಟಿ, ಮಲ್ಲನಗೌಡ ಪಾಟೀಲ್, ಸುರೇಶ್ ಗೌಡ ಕರಿಗೌಡ್, ಶ್ರೀಕಾಂತ್ ಗಾಯಕ್ವಾಡ್, ಪ್ರಕಾಶ್ ಘಾಟ್ಗೆ, ಮಂಜುನಾಥ್ ಮಕ್ಕಳಗೇರಿ, ಪ್ರವೀಣ್ ಜೋಶಿ, ಮಹಾದೇವಪ್ಪ ಹಡ್ಪದ್ ಇವರು ಇವತ್ತಿನ ಮುಖ್ಯ ಅತಿಥಿಗಳು ಸೇರಿದಂತೆ ಸಾಕಷ್ಟು ವಿಶೇಷ ಆಹ್ವಾನಿತರಿದ್ದಾರೆ. ಸೊ ನಿನ್ನೆ ನಾನೊಂದು ಕತೆ ಹೇಳ್ತಾ ಇದ್ದೆ, ಭಾಗಶಃ ಎಷ್ಟು ಜನ ಇದ್ದರೂ ನನಗೂ ಗೊತ್ತಿಲ್ಲ. ನಮ್ಮ ಗುರುಗಳು ಒಂದು ಸಾರಿ ಹೇಳ್ತಾ ಇದ್ರು ಈ ಕಥೆಯನ್ನು ನಮಗೆಲ್ಲ. ಮಕ್ಕಳು ಶಾಲೆಯಿಂದ ಹೊರಗಡೆ ಹೋಗುವಾಗ ಎರಡೂ ಕೈಗಳನ್ನು ಜೋಡಿಸಿ ನಿಂತ್ಕೊಂಡು ಇರ್ತಿದ್ರಂತೆ. ಅಂದರೆ ಅವ್ರ ಮನೆಗೆ ಹೋಗುವಂಥ ಸಂದರ್ಭ, ಸ್ಕೂಲ್ ಬಿಡುತ್ತಲ್ಲ ಆ ಒಂದು ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿ ತುಂಬ ದಿನ ನೋಡಿ ಕೇಳ್ತಾನೆ, ಯಾಕೆ ಗುರುಗಳೇ ನಾವು ನಿಮ್ಮ ಕೈ ಮುಗಿಬೇಕು, ಅಂಥದ್ರಲ್ಲಿ ನಾವು ಶಾಲೆಯಿಂದ ಹೊರಗಡೆ ಹೋಗುವಾಗ ಮನೆಗೆ ನೀವು ಕೈ ಮುಗಿದು ನಿಂತ್ಕೊಂಡಿರ್ತಿರಲ್ಲ ಯಾಕೆ ಅಂತ ಹೇಳಿ. ಆವಾಗ ಒಂದು ಅದ್ಭುತವಾಗಿರುವಂಥ ಮಾತನ್ನು ಆ ಗುರುಗಳು ಹೇಳ್ತಾರೆ,
ಯಾರಿಗೆ ಗೊತ್ತು ಮುಂದಿನ ದಿನಗಳಲ್ಲಿ ಅಂದರೆ ಭವಿಷ್ಯದಲ್ಲಿ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಸೊ ಹೀಗಾಗಿ ನಿಮ್ಮಲ್ಲಿ ಯಾರು ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ಗೊತ್ತಿಲ್ಲ, ಇಂಜಿನಿಯರ್ಸ್ ಇದ್ದಾರೆ ಗೊತ್ತಿಲ್ಲ, ವೈದ್ಯರು ಡಾಕ್ಟ್ರುಗಳಿದ್ದಾರೆ ಗೊತ್ತಿಲ್ಲ, ಯಾವ ಸಾಧಕನ ಆತ್ಮ ಯಾರೊಳಗಡೆ ಇದೆ ಗೊತ್ತಿಲ್ಲಪ್ಪ. ಹೀಗಾಗಿ ದಿನಾ ನಾನು ಈ ಎರಡು ಕೈಗಳನ್ನು ಮುಗಿದು ನಿಂತ್ಕೊಂಡಿರ್ತೀನಿ, ಅದು ನಿಮಗಷ್ಟೇ ಅಲ್ಲ ನಿಮ್ಮೊಳಗಿರುವಂಥ ಆತ್ಮನಿಗೆ ಅಂತ ಹೇಳಿ. ಎಷ್ಟು ಅದ್ಭುತವಾಗಿರುವಂತಹ ಮಾತಲ್ವಾ. ಸೊ ಅಂದರೆ ನಮ್ಮಲ್ಲಿರುವಂಥ ಮಕ್ಕಳು ಇವತ್ತು ಹೀಗಿರ್ತಾರೆ, ನಾಳೆ ಏನು ಬೇಕಾದರೂ ಮ್ಯಾಜಿಕ್ ಆಗಬಹುದು. ಇವತ್ತು ಇಷ್ಟು ಸಾಮಾನ್ಯವಾಗಿ ಕಾಣುವಂತಹ ಮಕ್ಕಳು ನಾಳೆ ಎಂತೆಂಥ ಸಾಧಕರಾಗ್ತಾರೆ ಗೊತ್ತಿಲ್ಲ. ಅದರಲ್ಲೂ ಮುಖ್ಯವಾಗಿ ಸರ್ಕಾರಿ ಶಾಲೆ ಅಂತ ಬಂದಾಗ ಸೊ ಏನು ಓದ್ತಾರೆ ನೋಡೋಣ, ಏನೋ ಜೀವನ ಸಾಧಿಸೋಕೆ ಓದ್ಬೋದೇನೋ ಅನ್ನೋವಂಥ ಮನಸ್ಥಿತಿಯಲ್ಲಿ ಕೆಲವರು ಇರಬಹುದೇನೋ. ಆದರೆ ಇಲ್ಲಿಯವರೇ ಮಹಾನ್ ಸಾಧಕರಾಗೋದು ಅನ್ನೋದನ್ನು ಸಾಕಷ್ಟು ತೋರಿಸ್ಕೊಟ್ಟಿದ್ದಾರೆ. ಒಂದು ಬೇಸರದ ಸಂಗತಿ ಅಂತಂದರೆ ಸರ್ಕಾರಿ ಶಾಲೆಗಳು ತೀರಾ ಇತ್ತೀಚಿನ ದಿನಗಳಲ್ಲಿ ನಶಿಸಿ ಹೋಗ್ತಾ ಇದ್ದಾವೆ. ಅವುಗಳನ್ನು ಕಾಪಾಡಿಕೊಳ್ಳೋದು, ನಮ್ಮ ಮಕ್ಕಳಿಗೆ ಅಲ್ಲೇ ನಾವು ವಿದ್ಯಾಭ್ಯಾಸವನ್ನು ಮಾಡಿಸೋದು ಕೂಡ ಅಷ್ಟೇ ಮುಖ್ಯ ಆಗಿದೆ. ಅಂಥದ್ರಲ್ಲಿ ನಮ್ಮ ಮನ್ಸೂರಿನ ಶಾಲೆ 125ನೇ ವರ್ಷದ ಸಂಭ್ರಮಾಚರಣೆಯನ್ನು ಮಾಡ್ಕೊಳ್ತಾ ಇದೆ ಅಂದರೆ ಅಬ್ಬಾ ಎಂಥ ಖುಷಿ ವಿಚಾರ. ನಿಜಕ್ಕೂ ಇದು ಕೇಳೋದಕ್ಕೆ ನೆಕ್ಸ್ಟ್ ಇಂಥ ಶಾಲೆ ಹೆಸರುಗಳನ್ನ ಕೇಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗೋದು ತೀರಾ ಕಡಿಮೆ ಅಂತ ಅನಿಸುತ್ತೆ. ಸೊ ಹೀಗಾಗಿ ನಾವೆಲ್ಲರೂ ಕೂಡ ಖುಷಿ ಪಡೋದ್ರ ಜೊತೆಗೆ ಹೆಮ್ಮೆ ಪಡಬೇಕು. ಇಂಥ ಒಂದು ಅದ್ಭುತವನ್ನು ನಾವು ನಮ್ಮ ಕಣ್ಣಾರೆ ನೋಡ್ತಾ ಇದ್ದೀವಲ್ಲ, ನಾವಿಲ್ಲೆಲ್ಲ ಕಲ್ತಿದ್ದೀವಿ, ನಮ್ಮ ಮಕ್ಕಳು ಕಲಿತಾ ಇದ್ದಾರೆ, ಇದಕ್ಕಿಂತ ಹೆಮ್ಮೆ ಇನ್ನೇನು ಬೇಕು ಅಂತ ಹೇಳಿ ಅಲ್ವಾ. ಒಂದು ಸಾರಿ ಮತ್ತೊಮ್ಮೆ ಇಲ್ಲಿ ಈ ಕಾರ್ಯಕ್ರಮವನ್ನು ಇಷ್ಟು ಅದ್ಭುತವಾಗಿ ಅರ್ಥಪೂರ್ಣವಾಗಿ ಆಯೋಜನೆ ಮಾಡಿದಂಥ ಎಲ್ಲರಿಗೂ ಜೋರಾಗಿ ಚಪ್ಪಾಳೆ ಬರಲಿ. ಬೆದಕಳವರು, ಪೇಚಾಡೋರು, ಪರ್ದಾಡೋರು, ಮರಗಡೆ ಮನೇಲಿ ಮಾತಾಡೋರು, ಮಾನಿ ಕೋಣಲ್ಲಿ ಬಿಸ್ಕೊಟ್ಟವರು, ಮೈಸೂರು ಅಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇತ್ತು, ಹಳ್ಳಿ ರಾಜರಾತ್ ಮೈತು ಪ್ರೀತಿ ಮಾಡೋ ಜಾಗಳಿದ್ದು, ಕದ್ದು ಮುಚ್ಚಿ ಓಡಾಡ್ತೀರಲ್ರಿ, ಬನ್ರಿ ನೋಡ್ರಿ ನಾನ್ ಲವ್ ಮಾಡೋ ಸ್ಟೈಲ್ ಸ್ವಲ್ಪ ಕಲಿರಿ. ಕೂರಕ್ಕು ಕಳ್ಳಿಗೆರೆ ದೇಲಕ್ಕ ರಂಜಿಗೆರೆ ಲವ್ವಿಗೆ, ಈ ಲವ್ವಿಗೆ ಈ ಕಟ್ಟೆ ಇದೆ ಲವ್ವಿಗೆ, ನಮ್ ಲವ್ವಿಗೆ ಈ ಮಯ ಬಿಸಾಕಿ ಲವ್ ಮಾಡಿ ಈಗಿಂದ ಬಾಕಿ ಪೂಜೆಗೆ ಈ ಮಯ ಬಿಸಾಕಿ ಲವ್ ಮಾಡಿ ಇದೀಗಿಂದ ಬಾಕಿ ಲವ್ ಮಾಡಿ ಯಾರ ಮಂದಿ ಲೈಫ್ ಬಂದಿದ್ದು ಇವತ್ತು ಟಿವಿ ಒಳಗೆ, ಯಾರು ಬಂದಿದ್ರೆ ಟಿವಿ ಒಳಗೆ, ಎಲ್ಲರೂ ಬಂದಿದ್ರು ಟಿವಿ ಒಳಗೆ, ಕೈ ಮಾಡಿ ಎಲ್ಲರೂ ಅಲ್ಲೇ. ಇಲ್ಲಿ ಬಂದಿರ ನೋಡಿ ಎಲ್ಲರೂ. ಕತ್ತಿಯಲ್ಲಿ ಮಾಡಿಸಬೇಕು ಕಣ್ಣಿಟ್ಟು ಕಾಳಿದಾಸನೇ ಎಲ್ ರಸ್ತೆ ಆಗೋನೆ, ಪ್ರೀತಿ ಮಾಡೋರ್ಗೆ ಸರಿ ದಾರಿ ತೋರ್ತಾನೆ. ಕೆಲಸ ಮಾಡಿ ಲವ್ವಿನಲ್ಲಿ ಪ್ಲಸ್ ಮಾಡಿ ಲವ್ವಿಗೆ ಗೊತ್ತಿದ್ದೆ ಕಲಿತ ಮಹಲ್ ಮುಂದಿದ್ದೆ ವಂಡಿ ಕಪಲ್ ಲವ್ವಿಗೆ ಈ ಭಯ ಬಿಸಾಕಿ ಲವ್ ಮಾಡಿ ಇದೀಗೆಲ್ಲ ಬಾಕಿ ಲವ್ ಮಾಡಿ ಪ್ರೀತಿ ಮಾಡಮ್ಮ, ನಾಳೆ ಆಗೋದು ಹಿಂದೆ ಆಗಿ ಹೋಗ್ಲಮ್ಮ, ಕತ್ತು ಮುಚ್ಚಿ ಪ್ರೀತಿ ಮಾಡೋ
ಮಂತ್ರ ಕಿಡಿ ಪ್ರೀತಿ ಕಣಮ್ಮ ಮನುಜ ಮತ ವಿಶ್ವಪಥ ಅಂತ ಹೇಳಮ್ಮ ಮನ್ಸೂರಲ್ಲಿ ಹುಡುಗರು ಹುಟ್ಟಿದ್ರು ವಿಶ್ವ ಪ್ರೇಮನ ಮನ್ಸೂರಿಗೆ ತಂದ್ಕೊಟ್ರು ಮನ್ಸೂರು ತೋಲಾಗಿದೆ ಧಾರವಾಡ ಗ್ರೀನ್ ಆಗಿದೆ ಲವ್ವಿಗೆ ಸ್ವೀಟ್ ಲವ್ವಿಗೆ ಆನಂದ್ ಸ್ವಾಮಿ ವಾದ್ಯ ಇದೆ ರಂಜಿತ್ ಸ್ವಾಮಿ ಸಾಧ್ಯವಿದೆ ಸಾಂಗಿಗೆ ಲವ್ ಸಾಂಗಿಗೆ ಇನ್ಮಯ ಸಾಥಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಇದಕ್ಕಿಂತ ಬಾಕಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಸೋಲಕ್ಕೂ ಕಳ್ಳಿಗೆರೆ ತೇಲಕ್ಕ ರಂಜಿಕೆರೆ ಸೋಲಕ್ಕೂ ಕಳ್ಳಿಗೆರೆ ತೇಲಕ್ಕ ರಂಜಿಕೆರೆ ಲವ್ವಿಗೆ ಈ ಲವ್ವಿಗೆ ಚಾಮುಂಡಿ ಬೆಟ್ಟ ಇದೆ ಕನ್ನಂಬಾಡಿ ಕಟ್ಟ ಇದೆ ಲವ್ವಿಗೆ ಈ ಲವ್ವಿಗೆ ಮಯ ಬಿಸಾಕಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಇದಕ್ಕಿಂತ ಬಾಯಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಓಕೆ ಥ್ಯಾಂಕ್ ಯು ಸೌಂಡ್ ಥ್ಯಾಂಕ್ ಯು ಸೋ ಮಚ್. ಸ್ವಾಮಿಗಳು ಬೇರೆ ಬಂದ್ಬಿಟ್ರು, ನಂಗೆ ಢವ ಅವ್ರಿಗೆ ಚಪ್ಪಾಳೆ ಮುಖಾಂತರ ಸ್ವಾಗತವನ್ನು ಕೋರೋಣ. ಹಾಗೆಯೇ ಸಾಕಷ್ಟು ಗ್ರಾಮದ ಹಿರಿಯರು ಬಂದಿದ್ದಾರೆ, ಅನ್ಯಥಾ ಭಾವಿಸಬೇಡಿ. ವೈಯಕ್ತಿಕವಾಗಿ ನಿಮ್ಮ ಹೆಸರುಗಳು ನನಗೆ ಗೊತ್ತಿಲ್ಲ, ಆದರೆ ನಿಮ್ಮೆಲ್ಲರಿಗೂ ಕೂಡ ಈ ಮನುಷ್ಯನ ಗ್ರಾಮಸ್ಥರು, ಇಲ್ಲಿ ಬಂದಿರುವಂಥ ಎಲ್ಲ ಅತಿಥಿಗಳಿಗೂ, ಮನುಷ್ಯನ ಗ್ರಾಮಸ್ಥರಿಗೂ, ಮಹಿಳೆಯರಿಗೂ, ಮುದ್ದಾದ ಮಕ್ಕಳಿಗೂ, ಈಗ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಪ್ರತಿಯೊಬ್ಬರಿಗೂ ಪ್ರೀತಿಪೂರ್ವಕ ಆಗಿರುವಂತಹ ಸ್ವಾಗತ, ಸುಸ್ವಾಗತ. ಇನ್ನು ಜೋರಾಗಿ ಚಪ್ಪಾಳೆ ಬರಬೇಕು. ಥ್ಯಾಂಕ್ ಯು ಸೋ ಮಚ್. ನೋಡಿ, ಇವಾಗ ಅಜ್ಜಾರಿಗೋಸ್ಕರ, ನಮ್ಮ ಬಸವರಾಜ ಅಜ್ಜರಿಗೋಸ್ಕರ ಒಂದು ವಿಶೇಷವಾಗಿರುವಂಥ ಹಾಡನ್ನು ನಮ್ಮ ರಸಮಂಜರಿ ಟೀಮ್ನವ್ರು ಹಾಡ್ತಾರಂತೆ. ಅದಕ್ಕಿಂತ ಮುಂಚಿತವಾಗಿ ವಿಶೇಷವಾಗಿರುವಂಥ ಒಂದು ಸೂಚನೆ, ಯಾರ್ಯಾರೆಲ್ಲ ನಿಮ್ಮ ಬೈಕ್ಗಳನ್ನು ಇಲ್ಲಿಟ್ಟಿರಲ್ಲ ಈ ಕಾಂಪೌಂಡ್ ಬಾಜು, ದಯವಿಟ್ಟು ಅದನ್ನು ತೊಗೊಂಡು ಹೊರಗಡೆ ಒಂದು ಸೈಡ್ ನಿಲ್ಲಿಸಿ ಬಂದುಬಿಟ್ರಿ, ಭಾಳ ಒಳ್ಳೆಯದು. ಇಲ್ಲಾಂದರೆ ಆ ಸೈಡ್ ಲಾಕ್ ಏನೋ ಮುರಿದು ಅವರೇ ನಿಲ್ಸಕ್ಕೆ ಹೋಗಿ ಏನೋ ತೊಂದರೆ ಆಗೋದು ಬೇಡ. ಏಕೆಂದರೆ ಇವಾಗ ಸಾಕಷ್ಟು ಜನ ರಾಜಕಾರಣಿಗಳು, ಅತಿಥಿಗಳು ಎಲ್ಲರೂ ಬರೋದ್ರಿಂದ ಅವರ ವಾಹನ ನಿಲುಗಡೆಗೆ ತೊಂದರೆ ಆಗಬಾರ್ದು. ನಮ್ಮ ಮನೆಗೆ ಬಂದಾಗ ನಾವು ಬರುವಂಥ ಅತಿಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕಲ್ಲ, ಅದು ನಮ್ಮ ಸಂಸ್ಕಾರ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಮತ್ತೊಮ್ಮೆ ಮಗದೊಮ್ಮೆ, ಯಾರೆಲ್ಲ ಇಲ್ಲಿ ಟೂ ವೀಲರ್ಗಳನ್ನು, ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಿದ್ದೀರೋ ಅದನ್ನು ಹೊರಗಡೆ ತಗೊಂಡು ಹೋಗಿ ನಿಲ್ಲಿಸ್ರಿ. ಟೂ ವೀಲರ್ಸ್ ಒಳಗಡೆ ನಿಲ್ಲಿಸಿದಂಥವ್ರು ಇಲ್ಲ ಅಂದರೆ ಅದನ್ನು ನಮ್ಮ ಟೀಮ್ನವ್ರು ಅವರೇ ಅನ್ಲಾಕ್ ಮಾಡಿ ಹೊರಗಡೆ ತೊಗೊಂಡೋಗಿ ನಿಲ್ಲಿಸ್ತಾರಂತೆ. ಆಮೇಲೆ ಮತ್ತು ಸುಮ್ಮನೆ ರಿಪೇರಿಗೆ ಒಂದು ಸ್ವಲ್ಪ ದುಡ್ಡು ಯಾಕಲ್ಲ. ದಯವಿಟ್ಟು ಆ ವಾಹನಗಳನ್ನು ಆ ಕಡೆ ತೊಗೊಂಡು ಹೋಗಿ ನಿಲ್ಲಿಸ್ರಿ. ಓಕೆ ಸೌಂಡ್ ಅರುಣಣ್ಣ ಟ್ರ್ಯಾಕ್ ಸೌಂಡ್ महिमा परम निरंजन त्रिविध दासोही जग ज्योति बसवण्णर अनुयायी कारुण्य गंಗೆಯ ಜನಕನಿಗೆ ಮನುಜ ಕುಲವೇ ಹೃದಯಕ್ಕೆ ದೇವಲೋಕವೇ ತಲೆಬಾಗಿದೆ. ಶಿವಭಕ್ತನ ಕಂಡ ಭಕ್ತನಿಗೆ ಎಲ್ಲಿಲ್ಲದ ಹರುಷ. ಈ ಶತಮಾನ ಕಂಡ ತೇಜ ಪುರುಷ ಸುದ್ದಿಗಾಗಿ ಸೇವೆ ಮಾಡಲಿಲ್ಲ, ಸುದ್ದಿಗಾಗಿ ಸೇವೆ ಮಾಡಲಿಲ್ಲ. ಸದ್ದಿಲ್ಲದೆ ಸೇವೆ ಮಾಡಿದ ನಡೆದಾಡೋ ದೇವರು ಆಗ.
ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ. ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ. ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು. ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು. ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ. ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ. ಹಚ್ಚಿದ ಒಲೆಯೋ ಎಂದು ನೋಡು ನೋಡು ನೋಡಿಲ್ಲಿ ಬಂದು ಆರಿಲ್ಲ ಹಚ್ಚಿದ ಒಲೆಯೋ ಎಂದು ಊರೂರು ತಿರುಗಿ ಭಿಕ್ಷೆಯ ಬೇಡಿ ಅನ್ನವ ಹಾಕಿದ ಯೋಗಿಯ ನೋಡಿ ಜಾತಿ ಮತಗಳಿಗೆ ಬೆಂಕಿಯ ಇಟ್ಟ ಎಲ್ಲರೂ ಒಂದೇ ಎನ್ನುವುದು ನೆಟ್ಟ ಜ್ಞಾನದ ಜ್ಯೋತಿಯ ಹಚ್ಚುತ್ತ ನಡೆದ ಧರೆಯಲ್ಲಿ ಅಳೆಯದ ಇತಿಹಾಸ ಬರೆದ ಧರೆಯಲ್ಲಿ ಅಳೆಯದ ಇತಿಹಾಸ ಬರೆದ ಧರೆಯಲ್ಲಿ ಅಳೆಯದ ಇತಿಹಾಸ ಬರೆದ. ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ. ಕಾನನಕ್ಕೆ ಕಾನವಿಯ ಕರೆ ಕಳಿಸಿದ ಎಲ್ಲರಿಗೂ ಆಕೆಯನ್ನು ಪರಿಚಯಿಸಿದ. ಕಾನನಕ್ಕೆ ಕಾನವಿಯ ಕರೆ ಕಳಿಸಿದ ಎಲ್ಲರಿಗೂ ಆಕೆಯನ್ನು ಪರಿಚಯಿಸಿದ. ಸರ್ವರಿಗೂ ಸಂಸ್ಕೃತವ ಉಣಪಡಿಸಿದ ಸಕಲರಿಗೂ ಮೇಧವ ತಿಳಿಪಡಿಸಿದ. ಅಂಧರ ಬಾಳಿನ ಆಶಾ ಕಿರಣ ಬಡವರಿಗೆ ಬಂದು ಆದ ಶರಣ. ಬೆವರನ್ನು ಬಿತ್ತಿ ಮುತ್ತನ್ನು ಬೆಳೆದ ಭಾರತ ಮಾತೆಗೆ ಹಾರವನ್ನು ಹಾಕಿದ ಭಾರತ ಮಾತೆಗೆ ಹಾರವನ್ನು ಹಾಕಿದ ಭಾರತ ಮಾತೆಗೆ ಹಾರವನ್ನು ಹಾಕಿದ. 125ನೇ ವರ್ಷದ ಸಂಭ್ರಮಾಚರಣೆ ಹಾಗೂ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ನಿನ್ನೆ ಕೂಡ ಅದ್ದೂರಿಯಾಗಿ ನಡೆದಿತ್ತು. ಇವತ್ತು ಕೂಡ ಅದಕ್ಕಿಂತ ಅತ್ಯದ್ಭುತವಾಗಿ ಕಾರ್ಯಕ್ರಮ ನಡೀತಾ ಇದೆ. ಹಾಗೇನೆ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಕಾರ್ಮಿಕ ಸಚಿವರು ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಸಂತೋಷ್ ಎಸ್ ಲಾಡ್ ಸರ್ ಬಂದಿದ್ದಾರೆ. ಪ್ರೀತಿ ಪೂರ್ವಕವಾಗಿ ಒಂದ್ಸಾರಿ ಅವರಿಗೆ ಚಪ್ಪಾಳೆ ಮುಖಾಂತರ ನಾವು ಸ್ವಾಗತವನ್ನ ಮಾಡೋಣ. ಜೋರಾಗಿ ಚಪ್ಪಾಳೆ ಬರಲಿ. ಅಭಿವೃದ್ಧಿ ಹರಿಕಾರನಿಗೆ ಸನ್ಮಾನ್ಯ ಶ್ರೀ ಸಂತೋಷ್ ದಾಸರವರಿಗೆ ಮಲೆನಾಡ ಹಸಿರ ಸಿರಿ
ದಯಮಾಡಿ ಹಿರಿಯರು ಕುಳಿತುಕೊಳ್ಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಮಾಡ್ಕೊತೀವಿ. ಯಾಕಂತಂದ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತೈತಿ. ದಯವಿಟ್ಟು ಶಾಂತ ರೀತಿಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ಕಾಲು ಬಿದ್ದು ನಿಮಗೆ ಕೇಳ್ಕೊತಾನೆ ಶಾಂತ ರೀತಿಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದೆ ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊತೀವಿ. ದಯವಿಟ್ಟು ಎಲ್ಲರೂ ಗಣ್ಯಮಾನ್ಯರನ್ನು ಹೊರತುಪಡಿಸಿ ಎಲ್ಲರೂ ದಯವಿಟ್ಟು ತಮ್ಮ ತಮ್ಮ ಆಸನದಲ್ಲಿ ಕುಳಿತುಕೊಳ್ಬೇಕಂತ ವಿನಂತಿ ಮಾಡ್ಕೊತೀನಿ. ದಯವಿಟ್ಟು ಯಾರು ಇಲ್ಲಿ ನಡಕ ಓಡಾಡಬಾರ್ದು, ಕಾರ್ಯಕ್ರಮಕ್ಕೆ ಅಡ್ಡಿ ಆಗ್ತೈತಿ. ಮತ್ತೆ ಅನೌನ್ಸ್ ಮಾಡೋದಿದ್ರಿ ದಯವಿಟ್ಟು ಕೂಡ ಸ್ವಾಗತ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಒಂದು ಸಾರಿ ನಾವು ನಮ್ಮ ಸೊಗಡನ್ನ ಜ್ಞಾಪಕ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ನಾವೆಲ್ಲ ಈಗ ಆಧುನಿಕತೆಗೆ ತಕ್ಕಂತೆ ಬೇರೆ ಬೇರೆ ರೀತಿಯಾಗಿ ಬದಲಾವಣೆಗಳನ್ನ ಮಾಡ್ಕೊಳ್ತಾ ಇರ್ತೀವಿ. ಆದರೆ ನಮ್ಮಲ್ಲಿರುವಂಥ ಆ ಜಾನಪದ ಸೊಗಡು ಐತಲ್ಲ, ಅದರಷ್ಟು ಖುಷಿ ಮತ್ತಿನ್ಯಾವುದು ಕೊಡಂಗಿಲ್ಲ ಅನಿಸ್ತದ. ಸೊ ಹೀಗಾಗಿ ನಮ್ಮ ಜಾನಪದ ಶೈಲಿ ಒಳಗಡೆ ಭಜನೆ ಮಾಡೋದ್ರ ಮುಖಾಂತರ ಅತಿಥಿಗಳನ್ನ ಸ್ವಾಗತ ಮಾಡ್ತಾ ಇದ್ದಾರೆ.